ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 27ನೇ ದಿನದ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಕಮಲದ ಎಲೆಯಂತೆ ನಿರ್ಲಿಪ್ತವಾಗಿ ಬದುಕುವುದು ಹೇಗೆ ಎಂದು ತಿಳಿದೆವು. ಇಂದು ನಾವು ಅನೇಕ ಬಾರಿ ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿದೆ. ನಾವು ಮಾಡುವ ಪಾಪ ಅಥವಾ ಪುಣ್ಯಗಳನ್ನು ದೇವರು ಬರೆಯುತ್ತಾನೆಯೇ? ನಮಗೆ ಕಷ್ಟ ಬಂದಾಗ ದೇವರನ್ನು ದೂಷಿಸುವುದು ಸರಿಯೇ? ಕೃಷ್ಣನು ಇಲ್ಲಿ ಮನುಷ್ಯನ ಅಜ್ಞಾನ ಮತ್ತು ಜ್ಞಾನದ ನಡುವಿನ ವ್ಯತ್ಯಾಸವನ್ನು ಬಿಚ್ಚಿಡುತ್ತಿದ್ದಾನೆ. ಇಂದಿನ 10 ನಿಮಿಷಗಳಲ್ಲಿ ನಾವು ಸಮದರ್ಶನದ ಅದ್ಭುತ ರಹಸ್ಯವನ್ನು ತಿಳಿಯೋಣ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇ ನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಪರಮಾತ್ಮನು ಯಾರ ಪಾಪವನ್ನೂ ಸ್ವೀಕರಿಸುವುದಿಲ್ಲ, ಯಾರ ಪುಣ್ಯವನ್ನೂ ಪಡೆಯುವುದಿಲ್ಲ. ಆದರೆ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ. ಆದ್ದರಿಂದಲೇ ಜೀವಿಗಳು ಮೋಹಕ್ಕೊಳಗಾಗುತ್ತಾರೆ. ಇದು ಬಹಳ ಮುಖ್ಯವಾದ ಸತ್ಯ. ದೇವರು ಕೇವಲ ಸಾಕ್ಷಿ ಮಾತ್ರ. ಸೂರ್ಯನು ಎಲ್ಲರಿಗೂ ಬೆಳಕು ನೀಡುತ್ತಾನೆ. ಆ ಬೆಳಕಿನಲ್ಲಿ ಒಬ್ಬ ಒಳ್ಳೆಯ ಕೆಲಸ ಮಾಡಬಹುದು ಅಥವಾ ಕೆಟ್ಟ ಕೆಲಸ ಮಾಡಬಹುದು. ಅದಕ್ಕೆ ಸೂರ್ಯ ಜವಾಬ್ದಾರನಲ್ಲ. ಹಾಗೆಯೇ ನಮ್ಮ ಕರ್ಮಗಳಿಗೆ ನಾವೇ ಹೊಣೆ. ನಮ್ಮ ಅಜ್ಞಾನದಿಂದಾಗಿ ನಾವೇ ಕರ್ತೃವೆಂದು ಭಾವಿಸಿ ಸುಖದುಃಖಗಳನ್ನು ಅನುಭವಿಸುತ್ತೇವೆ. ಜ್ಞಾನವು ಅಜ್ಞಾನವನ್ನು ಸರಿಸಿದಾಗ ಎಲ್ಲವೂ ಸ್ಪಷ್ಟವಾಗುತ್ತದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಃ ಸಮದರ್ಶಿನಃ. ಕನ್ನಡಾರ್ಥ: ವಿದ್ಯೆ ಮತ್ತು ವಿನಯವುಳ್ಳ ಬ್ರಾಹ್ಮಣನಲ್ಲಿ, ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿ ಜ್ಞಾನಿಗಳು ಸಮಾನವಾದ ದೃಷ್ಟಿಯುಳ್ಳವರಾಗಿರುತ್ತಾರೆ. ಸಮದರ್ಶಿನಃ. ನಿಜವಾದ ಜ್ಞಾನಿ ಎಂದರೆ ಯಾರು? ಬಟ್ಟೆ ಅಥವಾ ಜಾತಿಯಿಂದಲ್ಲ. ಯಾರು ಎಲ್ಲಾ ಜೀವಿಗಳಲ್ಲಿರುವ ಆ ಒಂದೇ ಪರಮಾತ್ಮನ ಚೈತನ್ಯವನ್ನು ಕಾಣುತ್ತಾರೋ ಅವರೇ ನಿಜವಾದ ಪಂಡಿತರು. ಹೊರಗಿನ ರೂಪಗಳು ಬೇರೆ ಇರಬಹುದು, ಆದರೆ ಒಳಗಿರುವ ಜೀವಕಳೆ ಒಂದೇ. ಈ ಸಮಭಾವ ಬಂದರೆ ಮಾತ್ರ ಸಮಾಜದಲ್ಲಿ ದ್ವೇಷ ಅಳಿದು ಪ್ರೀತಿ ಮೂಡಲು ಸಾಧ್ಯ. ಇದುವೇ ಗೀತೆಯ ಮಹಾನ್ ಸಾಮಾಜಿಕ ಸಂದೇಶ. ಯಾರ ಮನಸ್ಸು ಸಮಭಾವದಲ್ಲಿ ನೆಲೆಸಿದೆಯೋ ಅವರು ಈ ಜನ್ಮದಲ್ಲೇ ಸಂಸಾರವನ್ನು ಜಯಿಸಿದ್ದಾರೆ. ಬ್ರಹ್ಮನು ದೋಷರಹಿತ ಮತ್ತು ಸಮಾನನಾದವನು. ಆದ್ದರಿಂದ ಸಮಭಾವವುಳ್ಳವರು ಬ್ರಹ್ಮನಲ್ಲೇ ನೆಲೆಸಿರುತ್ತಾರೆ. ಪ್ರಿಯವಾದುದು ಬಂದಾಗ ಅತಿಯಾಗಿ ಹರ್ಷಿಸದೆ, ಅಪ್ರಿಯವಾದುದು ಬಂದಾಗ ಉದ್ವೇಗಕ್ಕೊಳಗಾಗದೆ ಇರುವ ಸ್ಥಿರಬುದ್ಧಿಯುಳ್ಳವನೇ ಬ್ರಹ್ಮಜ್ಞಾನಿ. ನಾವು ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ಸಿನ ಶಾಂತಿ ಕಳೆದುಕೊಳ್ಳುತ್ತೇವೆ. ಆದರೆ ಜ್ಞಾನಿಯು ಈ ಪ್ರಪಂಚದ ಏರಿಳಿತಗಳನ್ನು ಸಮಚಿತ್ತದಿಂದ ನೋಡುತ್ತಾನೆ. ಅವನು ಸುಖದುಃಖಗಳ ಆಚೆಗಿರುವ ಶಾಶ್ವತ ಶಾಂತಿಯನ್ನು ಕಂಡುಕೊಂಡಿದ್ದಾನೆ. ಸ್ನೇಹಿತರೆ, ಸಮದರ್ಶನವೇ ಜ್ಞಾನದ ಪರಮಾವಧಿ. ಆದರೆ ಈ ಹೊರಗಿನ ಸುಖಗಳು ನಮಗೆ ಶಾಶ್ವತ ಶಾಂತಿ ನೀಡುತ್ತವೆಯೇ? ಭೋಗಗಳಿಂದ ಬರುವ ದುಃಖ ಯಾವುದು ಮತ್ತು ನಮ್ಮ ಒಳಗಿರುವ ಕ್ರೋಧವನ್ನು ಗೆಲ್ಲುವುದು ಹೇಗೆ? ಈ ಕುತೂಹಲಕಾರಿ ವಿಷಯಗಳನ್ನು ನಾವು ನಾಳಿನ 28ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಜ್ಞಾನ ನಿಮ್ಮಲ್ಲಿ ಸಮಾನತೆಯ ಬೆಳಕನ್ನು ಚೆಲ್ಲಲಿ. ಧನ್ಯವಾದಗಳು.